ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್. ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡ್ತಿರೋದು ಒಂದು ತುಂಬ ವಿಶೇಷ ದೈವಿಕ ಸ್ಥಳ, ಕಾಮಧೇನು ಕ್ಷೇತ್ರ ಅಂತ ಬೆಂಗಳೂರಿನಲ್ಲಿರೋದು. ಇದನ್ನು ಭಕ್ತರು ಪ್ರೀತಿಯಿಂದ ಚಿಕ್ಕ ಮಂತ್ರಾಲಯ, ಮಿನಿ ಮಂತ್ರಾಲಯ ಅಂತಲೂ ಕರೀತಾರೆ. ಈ ಕಾಮಧೇನು ಕ್ಷೇತ್ರ ನಾರ್ತ್ ಬೆಂಗಳೂರಿನಲ್ಲಿರೋ ಮಾಗಡಿ ರೋಡ್, ಕಡಬಗೆರೆ ಕ್ರಾಸ್, ಒಡ್ರಳ್ಳಿಯಲ್ಲಿದೆ. ದಾಸನಪುರ ಹೋಬಳಿಗೆ ಬರುತ್ತೆ. ನಿಮಗೇನಾದರೂ ಲೊಕೇಶನ್ ಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ಕಾಮಧೇನು ಕ್ಷೇತ್ರ ಅಂತ ಹೊಡೆದ್ರೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ಈ ಪ್ಲೇಸಲ್ಲಿ ನೀವು ಶ್ರೀ ರಾಘವೇಂದ್ರ ಸ್ವಾಮಿ, ಭೂವರಾಹ ಸ್ವಾಮಿ, ವಲ್ಲಿ ಮತ್ತು ಕಲ್ಪವಲ್ಲಿ ದೇವಾಲಯಗಳನ್ನು ಕಾಣ್ಬೋದು. ನೀವು ಮೇನ್ ರೋಡಿಂದ ಒಳಗೆ ಬಂದರೆ 1 ಕಿಲೋಮೀಟರ್ ಆದಮೇಲೆ ಇಲ್ಲಿ ಕಾಮಧೇನು ಕ್ಷೇತ್ರ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಅಲ್ಲೇ ದೇವಸ್ಥಾನ ಇದೆ. ನೀವಿಲ್ಲಿ ನೋಡ್ತಿರ್ಬೋದು, ಅಕ್ಕಪಕ್ಕದಲ್ಲಿರೋ ಹಳ್ಳಿಯಿಂದ ಜನರು ಬೆಳೆದಿರೋ ತರಕಾರಿ, ಹೂವು, ಹಣ್ಣು ಎಲ್ಲ ಇಲ್ಲಿ ಮಾರ್ತಿರ್ತಾರೆ ದೇವಸ್ಥಾನದಿಂದ ಹೊರಗಡೆ. ಇಲ್ಲಿ ಪಾರ್ಕಿಂಗಿಗೆ ತುಂಬ ದೊಡ್ಡದಾಗಿರೋ ಪ್ಲೇಸ್ ಇದೆ. 2 ವೀಲರ್ 4 ವೀಲರ್ ಯಾವುದಾದ್ರೂ ಪಾರ್ಕಿಂಗ್ ಮಾಡ್ಬೋದು. ವಿಶಾಲವಾಗಿದೆ ಪ್ಲೇಸು. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದು ಕರೆಯುತ್ತಾರೆ. ಆದ್ದರಿಂದ ಈ ಸ್ಥಳವನ್ನು ಕಾಮಧೇನು ಕ್ಷೇತ್ರ ಅಂತ ಹೆಸರಿಡಲಾಗಿದೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣ ಆದವರು ಧರ್ಮದರ್ಶಿ SN ಗುರುಶೇಷ ಅವರು ಅಂತ ಹೇಳ್ತಾರೆ. ಇವತ್ತಿನ ಸ್ಟ್ರೆಸ್ಫುಲ್ ಜೀವನದಲ್ಲಿ ಸ್ವಲ್ಪ ಶಾಂತಿ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ಆರಾಮಾಗಿ ಈ ಪ್ಲೇಸ್ ವಿಸಿಟ್ ಮಾಡ್ಬೋದು. ಯಾಕಂದರೆ ಇದು ಬೆಂಗಳೂರಿಂದ ಸ್ವಲ್ಪ ಹೊರ ವಲಯದಲ್ಲಿ ಇರೋದ್ರಿಂದ, ಔಟ್ಸೈಡ್ ಇರೋದ್ರಿಂದ ತುಂಬ ವಿಶಾಲವಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ತುಂಬ ಪೀಸ್ಫುಲ್ ಆಗಿದೆ ಪ್ಲೇಸು. ನಾವು ಎಂಟ್ರಿ ಆದ ತಕ್ಷಣ ರೈಟ್ ಸೈಡಲ್ಲೇ ದೇವಸ್ಥಾನ ಇದೆ, ಶ್ರೀ ರಾಘವೇಂದ್ರ ಸ್ವಾಮಿಯವ್ರದ್ದು. ನಾವೇನಾದರೂ ತುಪ್ಪದ ದೀಪ ಹಚ್ಚಬೇಕು ಅಂದರೆ ಅಲ್ಲಿ ಹಚ್ಚಬಹುದು. ಈ ದೇವಸ್ಥಾನ ಸೋಮವಾರದಿಂದ ಬುಧವಾರದವರೆಗೂ ಮತ್ತು ಶುಕ್ರವಾರ 8ರಿಂದ 6 ಗಂಟೆವರೆಗೂ ಓಪನ್ ಇರುತ್ತೆ. ಬೆಳಗ್ಗೆ 8ರಿಂದ 6 ಗಂಟೆವರೆಗೂ, ಮಂಡೇ ಟು ವೆನ್ಸ್ಡೇ ಆ್ಯಂಡ್ ಫ್ರೈಡೇ. ಥರ್ಸ್ಡೇ ಆ್ಯಂಡ್ ಸಂಡೇ, ಗುರುವಾರ ಮತ್ತು ಭಾನುವಾರ ಇಲ್ಲಿ ವಿಶೇಷ ಪೂಜೆ ಇರೋದ್ರಿಂದ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7:30ವರೆಗೂ ಓಪನ್ ಇರುತ್ತೆ. ಶನಿವಾರ ಒಂದಿನ ಮಾತ್ರ ಬೆಳಗ್ಗೆ 8:30ಯಿಂದ ಸಂಜೆ 5:30ಗೆ ಕ್ಲೋಸ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿಯವರ ಫೋಟೋ. ನೀವೇನಾದರೂ ತುಪ್ಪದ ದೀಪ ಹಚ್ಚೋರಿದ್ರೆ, ಏನಾದರೂ ಸೇವೆ ಸಲ್ಲಿಸಬೇಕು ಅಂತಿದ್ರೆ ಇಲ್ಲಿ ಬಂದು ನೀವು ಸಲ್ಲಿಸ್ಬೋದು. ನಾವು ಅದನ್ನು ಮುಗಿಸ್ಕೊಂಡು ಇಲ್ಲಿ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲೊಂದು ಎಂಟ್ರೆನ್ಸ್ ಇದೆ. ಅಲ್ಲಿ ನಾವು ಭೂವರಾಹ ಸ್ವಾಮಿ ದೇವಸ್ಥಾನನ ನೋಡ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು, ಸುತ್ತ ನಾವು ಬಿಲ್ಡಿಂಗ್ ಎಲ್ಲ ನೋಡಿದ್ರೆ ಮಿನಿ ಮಂತ್ರಾಲಯ ಅಂತಲೇ ಅನಿಸುತ್ತೆ. ಮಂತ್ರಾಲಯದ ಫೀಲಿಂಗೇ ಬರುತ್ತೆ.
ನಾವು ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಮಂತ್ರಾಕ್ಷತೆ ಕೊಡುವ ಸ್ಥಳ. ನಾವಿಲ್ಲಿ ಮಂತ್ರಾಕ್ಷತೆ ತಗೋಬೋದು. ಇದು ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ಪ್ರಿಯವಾಗಿರುವಂಥ ತುಳಸಿ ಗಿಡ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗಿಲ್ಲಿ ವಲ್ಲಿ ಮತ್ತು ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಇದೆ. ಅದಾದಮೇಲೆ ನೀವಿಲ್ಲಿ ನೋಡ್ತಿರೋದು ಮರದ್ದು ರಥ. ಮಂತ್ರಾಲಯದ ಥರನೇ ಇಲ್ಲೂ ರಥೋತ್ಸವ ನಡೆಯುತ್ತೆ ಗುರುವಾರದ ಟೈಮು. ಇಲ್ಲಿ ಆಚರಿಸುವಂಥ ಪ್ರಮುಖ ಹಬ್ಬಗಳು ಬಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಗೌರಿ ಗಣೇಶ, ಲಕ್ಷ್ಮೀ ಪೂಜೆ, ದಸರಾ ಮುಂತಾದ ಹಬ್ಬಗಳನ್ನು ಇಲ್ಲಿ ಆಚರಿಸ್ತಾರೆ. ನಾವು ಒಳಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲೇ ಒಂದು ಪೂಜಾ ಭಂಡಾರ ಅಂತ ಅಂಗಡಿ ಇದೆ. ಅಲ್ಲಿ ನಮಗೆ ದೇವ ಸಾಮಗ್ರಿಗಳು, ದೇವರ ಪುಸ್ತಕಗಳು, ಮಕ್ಕಳ ಆಟ ಸಾಮಾನುಗಳು, ಪ್ರಸಾದ, ವಿಗ್ರಹಗಳು, ಚಿಕ್ಕ ಚಿಕ್ಕ ವಿಗ್ರಹಗಳು, ದೀಪಗಳು ಎಲ್ಲನೂ ಸಿಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು. ಅದಾದಮೇಲೆ ನಾವು ಹೊರಗಡೆ ಬಂದರೆ ಲೆಫ್ಟ್ ಸೈಡಿಗೆ ಇಲ್ಲಿ ಅನ್ನದಾನ ಕೊಡುವಂಥ ಪ್ಲೇಸ್ ಇದೆ. ಇಲ್ಲಿ ಅನ್ನದಾನ ಬಂದು ಗುರುವಾರ ಮತ್ತು ಭಾನುವಾರ 2 ದಿನವೂ ಕೊಡ್ತಾರೆ. 10:30ಯಿಂದ ಸಂಜೆ 3:30ವರೆಗೂ ಕೊಡ್ತಾರೆ.
ಪ್ಲೇಸ್ ನೋಡ್ತಿರ್ಬೋದು ನೀವು ಬೆಂಗಳೂರಲ್ಲಿದ್ದೀರಾ ಅಂತಲೇ ಅನಿಸಲ್ಲ, ಅಷ್ಟು ತುಂಬ ಪ್ರಶಾಂತವಾಗಿದೆ. ನಾವು ಸ್ವಲ್ಪ ಬೇಗ ಬಂದಿದ್ವಿ, 7:30 ಹಾಗೆಲ್ಲ ಬಂದಿದ್ವಿ. ಸೊ ನಮಗೆ ಅಷ್ಟರಲ್ಲಿ ಅನ್ನದಾನ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಇದೇನೆ ಅನ್ನದಾನ ಮಾಡುವಂಥ ಸ್ಥಳ. ಗುರುವಾರ ಮತ್ತು ಭಾನುವಾರ 2 ದಿನ ಮಾತ್ರ ಇರುತ್ತೆ. 10:30ಇಂದ 3:30ವರೆಗೂ ಅನ್ನದಾನ ಇರುತ್ತೆ. ಮುಗಿಸ್ಕೊಂಡು ಹೊರಗಡೆ ಬಂದರೆ ನೀವು ಇಲ್ಲಿ ಅಕ್ಕಪಕ್ಕದ ಊರಲ್ಲಿ ಏನು ಬೆಳೆದಿರ್ತಾರಲ್ವ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಅದೆಲ್ಲ ಫ್ರೆಶ್ ಆಗಿರೋದು ಸಿಗುತ್ತೆ. ನಾವು ಮುಗಿಸ್ಕೊಂಡು ಹೊರಗಡೆ ಬಂದರೆ ಒಂದು 100 ಮೀಟರ್ ಆದಮೇಲೆ ನಮಗೆ ಸಾಯಿಬಾಬಾ ದೇವಸ್ಥಾನ ಕೂಡ ಸಿಗುತ್ತೆ. ನೀವೇನಾದರೂ ಯಾವುದಾದ್ರೂ ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.